ನಮಸ್ತೆ ವೀಕ್ಷಕರೇ, ವಿಶ್ವಮರ ಟಿವಿಗೆ ಸ್ವಾಗತ. ಸ್ವಾಸ್ಥ್ಯ ಸಾಧನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ, ಸಂಯೋಗ ಪ್ರಕೃತಿ ಚಿಕಿತ್ಸಾಲಯ, ಶಿರಸಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಆಗುತ್ತೆ, ಹೇಗೆ ಡಯಾಬಿಟಿಸ್ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಇವತ್ತು ನಾವು ಆ್ಯಕ್ಚುಲಿ ಡಯಾಬಿಟಿಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವ. ಸೊ ಡಯಾಬಿಟಿಸ್ ಅಂದರೆ ಏನಪ್ಪ, ಏನಾಗತ್ತೆ? ನಮಗೇನು ಗೊತ್ತಿದೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆದರೆ ಡಯಾಬಿಟಿಸ್. ಕರೆಕ್ಟಾ? ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಆದರೆ ಹೈಪರ್ ಗ್ಲೈಸಿಮಿಯಾ ಅಂತ ನಾವು ಮೆಡಿಕಲ್ ಟರ್ಮಲ್ಲಿ ಹೇಳ್ತೇವೆ. ಹೈಪರ್ ಗ್ಲೈಸಿಮಿಯಾ ಆದರೆ ಅದು ಡಯಾಬಿಟಿಸ್ ಆಗಿ ಟರ್ನ್ ಆಗಬಹುದು. ಹೈಪರ್ ಗ್ಲೈಸಿಮಿಯಾ ಅಂದರೆ ಎಷ್ಟು ನೋಡಿ, ಉಪವಾಸ ಮಾಡಿದಾಗ ನಾವು ಸಕ್ಕರೆ ಪ್ರಮಾಣ ಚೆಕ್ ಮಾಡಿದವಾಗ 120, 126ಗಿಂತ ಜಾಸ್ತಿ ಬಂದರೆ ಅದು ಡಯಾಬಿಟಿಸ್ನ ಲಕ್ಷಣ ಇರ್ಬೋದು. ಊಟ ಆಗಿ 2 ತಾಸಿನ ನಂತರ ನಾವೇನು ಸಕ್ಕರೆನ ಚೆಕ್ ಮಾಡ್ತೇವೆ ಅದು 140, 150 ಕೂಡ ಹೇಳ್ತಾರೆ ಕೆಲವೊಂದು ಕಡೆ. ಸೊ 150ಗಿಂತ ಜಾಸ್ತಿ ಇದ್ದರೆ ಅದು ಡಯಾಬಿಟಿಸ್ ಇರಬಹುದು. ಆ್ಯಂಡ್ ಬಹಳ ಮುಖ್ಯವಾಗಿ HbA1c. HbA1c ಅಂದರೆ ನಮ್ಮ ರಕ್ತದಲ್ಲಿರುವಂಥ ಸಕ್ಕರೆ ಪ್ರಮಾಣವನ್ನು 3 ತಿಂಗಳ ಆ್ಯಾವ್ರೇಜನ್ನು ನೋಡಲಿಕ್ಕೆ ಸಾಧ್ಯವಾಗುವಂಥ ಒಂದು ಪ್ಯಾರಾಮೀಟರ್ ಅದು. ಅದು 6.5ಕ್ಕಿಂತ ಜಾಸ್ತಿ ಇದ್ದರೆ ಆವಾಗ ಡಯಾಬಿಟೀಸ್ ಇದೆ ಅಂತ ನಾವು ಹೇಳ್ತೇವೆ. ಸೊ ಹಾಗಾದರೆ ಡಯಾಬಿಟೀಸ್ ಅಂದರೆ ಏನು, ಆ್ಯಕ್ಚುಲಾಗಿ ಏನಾಗುತ್ತೆ ನೋಡಿ, ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆದವಾಗ ಅದನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ದೇಹ ಇನ್ಸುಲಿನನ್ನು ಸೆಕ್ರೀಟ್ ಮಾಡುತ್ತೆ. ಈಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಯಿತು ಅಂದರೆ ವಾಹನಗಳು ತುಂಬ ಓಡಾಡ್ತಾ ಇದೆ, ಆ ವಾಹನಗಳನ್ನು ನಾವು ಗೇಟ್ ಒಳಗಡೆ ಪಾರ್ಕ್ ಮಾಡಬೇಕು, ಅದು ನಮ್ಮ ಟಾಸ್ಕ್. ಇಲ್ಲ ಅಂದರೆ ಜಾಮ್ ಆಗತ್ತೆ. ಸೊ ಈ ಗೇಟ್ಗಳಿಗೆಲ್ಲ ಕೀಲಿ ಹಾಕಿಟ್ಟಿದ್ದಾರೆ. ಸೊ ಈ ಗೇಟನ್ನು ಓಪನ್ ಮಾಡೋಕ್ಕೆ ನಮಗೆ ಕೀ ಬೇಕಲ್ವಾ? ಸೊ ಆ ಕೀಗಳೇ ಇನ್ಸುಲಿನ್. ಅಂದರೆ ಯಾವಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ ಆವಾಗ ಇನ್ಸುಲಿನ್ ಬಿಡುಗಡೆ ಆಗಿಬಿಟ್ಟು ಈ ಗೇಟ್ಗಳನ್ನೆಲ್ಲ ಓಪನ್ ಮಾಡಿ ವಾಹನಗಳನ್ನು ಒಳಗಡೆ ಪಾರ್ಕ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ವಾಹನಗಳು ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ. ಸೊ ನಮ್ಮ ದೇಹದಲ್ಲಿ ನಾವು ಯಾವಾಗ ತಿಂತೇವೆ, ನಾವು ಯಾವುದೇ ಒಂದು ಆಹಾರವನ್ನು ತಿಂತೇವೆ, ಅನ್ನ, ಚಪಾತಿ, ರಾಗಿ ಏನೋ ಒಂದು ತಿಂತೇವೆ, ಆವಾಗ ಗ್ಲುಕೋಸ್ ಪ್ರಮಾಣ ಜಾಸ್ತಿ ಆಗಿಬಿಟ್ಟು ನಮಗೆ ಒಂದು ಸಿಗ್ನಲ್ ಬರುತ್ತೆ, ಗ್ಲುಕೋಸ್ ಪ್ರಮಾಣ ಜಾಸ್ತಿ ಆಗಿದೆ. ಆವಾಗ ಪ್ಯಾಂಕ್ರಿಯಾಸಲ್ಲಿರುವಂತಹ ಬೀಟಾ ಸೆಲ್ಗಳು ಇನ್ಸುಲಿನನ್ನು ಸ್ರವಿಕೆ ಮಾಡಿಬಿಟ್ಟು ಆ ಇನ್ಸುಲಿನ್ ಹೋಗ್ಬಿಟ್ಟು ಎಲ್ಲ ಗೇಟ್ ಓಪನ್ ಮಾಡ್ತಾ ಹೋಗುತ್ತೆ, ಆವಾಗ ವಾಹನಗಳು ಒಳಗಡೆ ಪಾರ್ಕ್ ಆಗುತ್ತೆ. ಇದು ಸಹಜವಾದ ಮೆಕ್ಯಾನಿಸಮ್. ಬಟ್ ಡಯಾಬಿಟೀಸಲ್ಲಿ ಏನಾಗುತ್ತೆ, ಟೈಪ್ 1 ಡಯಾಬಿಟೀಸಲ್ಲಿ ಕೀನೇ ಮಿಸ್ಸಿಂಗ್. ಬೇರೆ ಬೇರೆ ಕಾರಣಗಳಿಂದ ನಮ್ಮ ಪ್ಯಾಂಕ್ರಿಯಾಸ್ ಮೆದೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಸ್ರವಿಕೆನೇ ಆಗೋದಿಲ್ಲ. ಸೊ ಇನ್ಸುಲಿನ್ ಸ್ರವಿಕೆ ಆಗಲಿಲ್ಲ ಅಂದರೆ ಕೀ ಇಲ್ಲ, ಆವಾಗ ವಾಹನಗಳು ಯದ್ವಾ ತದ್ವಾ ಓಡಾಡ್ತಾ ಇರುತ್ತೆ. ವಾಹನಗಳು ಅಂದರೆ ಇಲ್ಲಿ ಗ್ಲುಕೋಸ್ ಅಂಶ. ಸೊ ಈ ಗ್ಲುಕೋಸ್ ಅಂಶ ಜಾಸ್ತಿ ಆಗಿಬಿಟ್ಟು ಡಯಾಬಿಟಿಸ್ ಬಂದಿರುತ್ತೆ. ಸೊ ಇದಕ್ಕೆ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಇನ್ಸುಲಿನನ್ನು ಹೊರಗಡೆಯಿಂದ ಕೊಡಬೇಕಾಗತ್ತೆ. ಇನ್ನು ಟೈಪ್ 2 ಡಯಾಬಿಟಿಸಲ್ಲಿ ಏನಾಗುತ್ತೆ, ಕೀ ಇದೆ, ಸಾಕಷ್ಟು ಇನ್ಸುಲಿನ್ ಇದೆ, ಬಟ್ ಈ ಇನ್ಸುಲಿನ್ ಹಾಕುವಂತಹ ಲಾಕ್ ಏನಿದೆ ಅಲ್ವಾ, ಆ ಲಾಕ್ ರಸ್ಟ್ ಬಂದ್ಬಿಟ್ಟಿದೆ. ಕೀ ಹಾಕುವಂಥ ಲಾಕ್ ರಸ್ಟ್ ಬಂದ್ಬಿಟ್ಟಿದೆ, ಅಥವಾ ಅದರಲ್ಲಿ ಏನೋ ಫ್ಯಾಟ್ ಡೆಪೋಸಿಷನ್ ಆಗಿದೆ. ಇದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಪ್ರತಿರೋಧ ಅಂತ ಹೇಳ್ತೇವೆ. ಅಂದರೆ ನಮ್ಮ ನಾನೇನೋ ತಿಂದೆ, ರಕ್ತದಲ್ಲಿ ಗ್ಲುಕೋಸ್ ಜಾಸ್ತಿ ಆಯಿತು, ಹೌದಲ್ಲ ಗ್ಲುಕೋಸ್ ಜಾಸ್ತಿ ಆಯಿತು ಅಂತ ನಮ್ಮ ಮೇದೋಜೀರಕ ಗ್ರಂಥಿ ತುಂಬ ಇನ್ಸುಲಿನ್ ಸ್ರವಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. 2 ಇರಬೇಕಾಗಿದ್ದು 3 ಆಯಿತು, 4 ಆಯಿತು, 5 ಆಯಿತು ಯೂನಿಟ್, ಇನ್ಸುಲಿನ್ ಯೂನಿಟ್ ಅದು. ಆದ್ರೂ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆನೇ ಆಗ್ತಾ ಇಲ್ಲ. ಯಾಕೆ? ಎಷ್ಟೇ ಕೀ ಬಂದು ಹಾಕ್ಲಿಕ್ಕೆ ಟ್ರೈ ಮಾಡಿದ್ರು ಆ ಲಾಕ್ ರಸ್ಟ್ ಬಂದ್ಬಿಟ್ಟಿದೆ. ಇದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಇದು ಟೈಪ್ 2 ಡಯಾಬಿಟಿಸ್. ಸೊ ಟೈಪ್ 1 ಡಯಾಬಿಟೀಸಲ್ಲಿ ಕೀ ಮಿಸ್ಸಿಂಗ್ ಅಂದರೆ ಇನ್ಸುಲಿನೇ ಇರೋದಿಲ್ಲ. ಟೈಪ್ 2 ಡಯಾಬಿಟೀಸಲ್ಲಿ ಲಾಕಿಗೆ ರೆಸ್ಟ್ ಬಂದಿದೆ. ಸೊ ಡಯಾಬಿಟೀಸ್ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ, ನಾವು ಡಿಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಸಲ್ಲಿ ನೋಡುವ. ಬಟ್ ಡಯಾಬಿಟಿಸ್ ಅಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದು, ಅಂದರೆ ವಾಹನಗಳು ಜಾಸ್ತಿ ಓಡಾಡೋದು. ನಮ್ಮ ಉದ್ದೇಶ ಏನು, ಆ ಸಕ್ಕರೆ ಪ್ರಮಾಣವನ್ನು ನಮ್ಮ ಹತೋಟಿಲಿ ಇಟ್ಕೊಳ್ಬೇಕು, ನಮ್ಮ ರಸ್ತೆಯನ್ನು ಕಾಪಾಡ್ಕೊಳ್ಬೇಕು. ರಸ್ತೆಗಳು ಯಾವುದು? ನಮ್ಮ ರಕ್ತನಾಳಗಳು. ಓಕೆ, ಸೊ ಮುಂದಿನ ವಿಡಿಯೋಸಲ್ಲಿ ಇನ್ನು ಹಲವಾರು ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋಣ. ಅಲ್ಲಿ ತನಕ ನಮಸ್ತೆ, ನಾನು ಡಾಕ್ಟರ್ ಅಶ್ವಥ್ ಹೆಗಡೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.